ಆಳಂದ ಮತಕ್ಷೇತ್ರದಲ್ಲಿ ಓಟ್ ಚೋರಿ ಆರೋಪ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಆಳಂದ ಕ್ಷೇತ್ರದಲ್ಲಿ ನಡೆದ ಓಟ್ ಚೋರಿ ಆರೋಪದ ಹಿನ್ನೆಲೆ ಮಾಜಿ ಶಾಸಕ ಹಾಗೂ ಬಿಜೆಪಿಯ ಮುಖಂಡ ಸುಭಾಷ್ ಗುತ್ತೇದಾರ್ ಅವರ ನಿವಾಸದ ಮೇಲೆ ವಿಶೇಷ ತನಿಖಾ ತಂಡ ದಾಳಿ ಕೂಡ ಮಾಡಿದೆ. ಈ ಹಿನ್ನೆಲೆ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಮೇಲೆ ನಕಲಿ ಆರೋಪ ಮಾಡಲಾಗಿದೆ. ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಈಗ ನನ್ನ ಮನೆಯಲ್ಲಿ ದಾಳಿ ಮಾಡಿಸಿ ಜನರ ಮುಂದೆ ನನ್ನನ್ನು ಕಳಂಕಗೊಳಿಸುವ ಕೆಲಸ ನಡೀತಾ ಇದೆ. ಬಿ.ಆರ್. ಪಾಟೀಲ್ ಹಿಂಬಾಲಿಸ್ತಾ ಇರುವ ರಾಜಕೀಯ ಆಟ ಇದು ಅಂತ ಹೇಳಿದ್ದಾರೆ. ಮುಂದುವರಿದು, ನನಗೆ ಭದ್ರತೆಯಾಗಿ ನೀಡಲಾಗಿದ್ದ ಗನ್ ಮ್ಯಾನ್ ಅನ್ನು ಕೂಡ ಈಗ ಹಿಂಪಡೆದಿದ್ದಾರೆ. ನನ್ನ ಜೀವಕ್ಕೇನಾದರೂ ಅಪಾಯವಾದ್ರೆ ಅದರ ಸಂಪೂರ್ಣ ಹೊಣೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಪೊಲೀಸ್ ಇಲಾಖೆ ಮೇಲಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾಜಿ ಶಾಸಕರ ಮನೆ ಮೇಲಿನ ದಾಳಿ ಪ್ರಕರಣದ ಹಿನ್ನೆಲೆ ಆಳಂದ ಪ್ರದೇಶದಲ್ಲಿ ರಾಜಕೀಯ ಚಟುವಟಿಕೆಗಳು ಮತ್ತೆ ಚುರುಕಾಗಿದ್ದು, ಸ್ಥಳೀಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆ ಶುರುವಾಗಿದೆ. ನನ್ನ ಮೇಲೆ ಏನು ಮತ ಚೋರಿದು ಬಿ.ಆರ್. ಪಾಟೀಲ್ರು ಏನು ಆಪಾದನೆ ಮಾಡ್ತಾ ಇದ್ದಾರೆ, ಅದು ಸುಳ್ಳಿದೆ. ಇವತ್ತು ಇಲ್ಲಿ ಗುಲ್ಬರ್ಗ ಮನೆ ಒಂದು ರೇಡ್ ಮಾಡಿದ್ರು SITದವರು, ಅಲ್ಲಿ ಏನೂ ಸಿಗಲಿಲ್ಲ. ನಮ್ಮ ಆಳಂದಕ್ಕೂ ಕೂಡ ಇವತ್ತು ಬಂದು ರೇಡ್ ಮಾಡಿದ್ದಾರೆ. ಇವತ್ತು ಅದು ಸುಟ್ಟು ಹಾಕಿದ್ದಾರೆ ತಂದು ಒಂದು ಆಪಾದನೆ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಈಗ ದೀಪಾವಳಿ ಹಬ್ಬ ಎಲ್ಲರ ಮನೆಯಲ್ಲಿ ಕ್ಲೀನ್ ಮಾಡ್ತಾರೆ, ಆ ಥರ ಆಳುಗಳು ಕ್ಲೀನ್ ಮಾಡಿದ್ದಾರೆ. ಏನು ಕಚರಪಟ್ಟಿ ಇದ್ದು ಸುಟ್ಟಿದ್ದಾರೆ. ನಂಬಲ್ಲಿ ಏನು ಮತ ಚೋರಿದಿಲ್ಲ, ಏನೂ ಇಲ್ಲ. ನಂಬಲ್ಲಿ ನಾವು ಮಾಡೇ ಇಲ್ಲ. ಅದು ಏನು ಸಂಬಂಧ ಏನಿಲ್ಲ, ನಾವು ಮಾಡೇ ಇಲ್ಲ. ಆದರೆ ಬಿ.ಆರ್. ಪಾಟೀಲ್ ಹೇಳಿದ್ದಾರೆ, ಅದಕ್ಕೆ SIT ಇದು ಅಪ್ರೂವ್ ಮಾಡಿದ್ದಾರೆ. SITದವ್ರು ಬಂದು ಮಾಡ್ತಾ ಇದ್ದಾರೆ. ಇಲ್ಲಿ ಗುಲ್ಬರ್ಗದಲ್ಲಿ ಮಾಡಿದ್ರು ಏನೂ ಸಿಕ್ಕಿಲ್ಲ, ನಮ್ಮ ಆಳಂದಲ್ಲೂ ಏನೂ ಸಿಕ್ಕಿಲ್ಲ. ಒಂದು ವೋಟರ್ ಲಿಸ್ಟ್ ಸಿಕ್ಕದು. ವೋಟರ್ ಲಿಸ್ಟ್ ನಂಬಲ್ಲಿ ನಾವು ರಾಜಕೀಯದವ್ರು ಇದ್ದೇ ಇರ್ತದೆ ವೋಟರ್ ಲಿಸ್ಟ್. ಇವತ್ತು ಇದೆಲ್ಲ ಒಂದು ಷಡ್ಯಂತ್ರ ತಂತಿಸಿ ನಾನು ಹೇಳ್ತೀನಿ. ಈಗ ಮಿನಿಸ್ಟ್ರನ್ನು ಕೂಡ ಈಗ ಮಾಡಬೇಕು ತಂತಿಸಿನ ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿಯವರು ಸಿದ್ದರಾಮಯ್ಯವರು ಮಾಡ್ತಾ ಇಲ್ಲ, ಇವತ್ತು ಯಾರೂ ಮಾಡ್ತಾ ಇಲ್ಲ. ಅದಕ್ಕೆ ರಾಹುಲ್ ಗಾಂಧಿಗೆ ಒಂದು ಸಮೀಪ ಆಗಬೇಕು ಅಂಬೋದು ಒಂದು ಉದ್ದೇಶದಿಂದ ಇವತ್ತು ಈ ಥರ ಮಾಡ್ತಿದ್ದಾರೆ. ಈಗ